ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ದ ಕಂಟಿನ್ಯೂಷನ್ ಪಾರ್ಟ್ ಆಫ್ ಮೈಲಾರ ಮಹಾದೇವ ಫ್ರಮ್ 7th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಭಾಗ 3 ಆಫ್ ಮೈಲಾರ ಮಹಾದೇವ 7ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ. Okay, we'll start with the lesson. Before starting, I request you all to take out your textbook, wear earphone and sit in a quiet place. I hope you have already watched the part 1 and part 2 video of Mailaara Mahadeva. If you have not yet watched, please I request you to watch first the part 1 and part 2. Aamele come to the part 3 of Mailaara Mahadeva. Okay, we'll come to the lesson ivaga. So part 2 nalli enaitu, part 2 nalli you all know that Mailaara Mahadeva he went to the Dandi Yatre. Then also he was in the Asahakara Chaluvali and Gandhiji met him in Hindalaga Jailali and he encouraged the Mailaara Mahadeva. Okay, so illige stop madidvi. We'll continue now. ಮಹಾದೇವ ಅವರಿಗೆ ಜೈಲಿನಿಂದ ಬಿಡುಗಡೆ ಆಯಿತು. ಜೈಲಿನಿಂದ ಫ್ರಮ್ ದ ಜೈಲ್, ಬಿಡುಗಡೆ ಅಂದರೆ ಹಿ ಕೇಮ್ ಔಟ್ಸೈಡ್ ಫ್ರಮ್ ದ ಜೈಲ್. ಓಕೆ, ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ಮೆನಿ ಟೈಮ್ಸ್ ಹಿ ಹ್ಯಾಡ್ ಬೀನ್ ಟು ದ ಜೈಲ್. ದೇಹದ ಆರೋಗ್ಯದ ಬಗೆಗೆ ಅವರ ಕಾಳಜಿ ಉಂಟಾಯಿತು. ದೇಹದ ಆರೋಗ್ಯ ಅಂದರೆ ಹೆಲ್ತ್ ಮೇಲೆ, ಅವರ ಆರೋಗ್ಯ ಇಸ್ ಅ ಹೆಲ್ತ್, ದೇಹ ಅಂದರೆ ಬಾಡಿ, ಬಗೆಗೆ ಅಂದರೆ ಅಬೌಟ್, ಅವರಿಗೆ ಫಾರ್ ಹಿಮ್ ಕಾಳಜಿ, ಕೇರ್ ಆ್ಯಂಡ್ ಕನ್ಸರ್ನ್. He happened to care more and he had a more concern about his health because he had been to jail many times. ಶಿಸ್ತುಬದ್ಧವಾದ ವ್ಯಾಯಾಮವನ್ನು, ಶಿಸ್ತುಬದ್ಧ ಅಂದರೆ ವೆರಿ ಡಿಸಿಪ್ಲಿನ್ಡ್, ವ್ಯಾಯಾಮ ಅಂದರೆ ಎಕ್ಸಸೈಸ್, ಕಲಿಯಬೇಕೆನಿಸಿತು, ಕಲಿಯಬೇಕು ಪ್ಲಸ್ ಅನಿಸಿತು. ಹಿ ಫೆಲ್ಟ್ ಲೈಕ್ ಹಿ ಹ್ಯಾಸ್ ಟು ಲರ್ನ್ ದ ವೆರಿ ಡಿಸಿಪ್ಲಿನ್ಡ್ ಎಕ್ಸಸೈಸ್. ವ್ಯಾಯಾಮವನ್ನು ಕಲಿತರು. He learned the exercise. Children, it's very important that every day, without fail, so as soon as you get up, doing exercise is very important. Tumba ಒಳ್ಳೆಯದು. It's not just for a fashion or your show off kala. Very important. It should become your habit. It should become your life routine ಆಗಬೇಕು. So if you are not yet started practicing or doing any exercises, start doing exercise ಮಾಡಿ, meditation ಮಾಡಿ, pranayama ಮಾಡಿ, yoga ಮಾಡಿ. It's very very important for our life. Just like a food and water, exercise is also a need for us. Okay na? So we'll continue. ವ್ಯಾಯಾಮ ಕಲಿಯುವಾಗಲೇ, ಸೊ ವೆನ್ ಹಿ ವಾಸ್ ಲರ್ನಿಂಗ್, ಕಲಿಯುವಾಗ ಪ್ಲಸ್ ಆಗಲೇ, ವೆನ್ ಹಿ ವಾಸ್ ಲರ್ನಿಂಗ್ ವ್ಯಾಯಾಮ ಎಕ್ಸಸೈಸಸ್, ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. ಔಷಧಗಳ ಶಾಸ್ತ್ರ ಅಂದರೆ ಅಬೌಟ್ ಮೆಡಿಸಿನ್ ಆಲ್ಸೋ ಹಿ ಸ್ಟಾರ್ಟೆಡ್ ಡೂಯಿಂಗ್ ಪ್ರಾಕ್ಟೀಸ್. ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಅಬೌಟ್ ದ ಮೆಡಿಸಿನ್ ಆಲ್ಸೋ. ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ, ಸೊ ಹಿ ವಾಂಟೆಡ್ ಟು ಡೂ ಅ ಸರ್ವೀಸ್. ಸೇವೆ ಇಸ್ ಅ ಸರ್ವೀಸ್. ಹಳ್ಳಿಗರು ಅಂದರೆ ಫಾರ್ ದ ವಿಲೇಜ್ ಪೀಪಲ್. ಉದ್ದೇಶ ಆನ್ ದಟ್ ಮೋಟೋ, ಒಂದು ಸೇವಾಶ್ರಮವನ್ನು, ಸೇವಾ ಪ್ಲಸ್ ಆಶ್ರಮ, ಸೇವಾಶ್ರಮ. ಹಿ ಓಪನ್ ದ ಆಶ್ರಮ ಫಾರ್ ದ ಸರ್ವೀಸ್, ಪ್ರಾರಂಭಿಸಿದರು. ಈ ಸ್ಟಾರ್ಟೆಡ್. ಗಂಡ ಹೆಂಡತಿ ಇಬ್ಬರು, ಗಂಡ ಇಸ್ ಅ ಹಸ್ಬೆಂಡ್, ಹೆಂಡತಿ ಇಸ್ ಅ ವೈಫ್, ಇಬ್ಬರು, ಬೋತ್ ಆಫ್ ದಮ್ ಸೇವಾಶ್ರಮದ ಸಂಚಾಲಕರಾಗಿ. ಸೊ ದೇ ಆರ್ ದ ವಾಲಂಟಿಯರ್ಸ್, ದೇ ಆರ್ ದ ಒನ್ ಹೂ ಇಸ್ ಟೇಕಿಂಗ್ ಕೇರ್ ಆಫ್, ದೇ ಆರ್ ದ ಪ್ರೊಪ್ರೈಟರ್ಸ್, ದೇ ಆರ್ ದ ಫೌಂಡರ್ ಆಫ್ ದಿಸ್. ಚರಕದಿಂದ, ಫ್ರಮ್ ಚರಕ, ನೂಲು ತೆಗೆಯುವುದು. ಸೊ ವಾಟ್ ವೆರ್ ದೇ ಡೂಯಿಂಗ್ ಅಂದರೆ ದೇ ವೇರ್ ಡೂಯಿಂಗ್ ದ, ಚರಕದಿಂದ ನೂಲು ತೆಗೆಯೋದು. ದೇ ಯೂಸ್ ಟು ಟೇಕ್ ದ ಥ್ರೆಡ್, ದೇ ಯೂಸ್ ಟು ಮೇಕ್ ಅ ಬಟ್ಟೆ, ದ ಡ್ರೆಸ್ ಫ್ರಮ್ ದ ಚರಕ. ಪ್ರಕೃತಿ ಚಿಕಿತ್ಸೆ, ದ ನೇಚರ್ ಥೆರಪಿ, ವ್ಯಾಯಾಮ ಎಕ್ಸಸೈಸಸ್ ಮುಂತಾದವುಗಳನ್ನು, ಮೆನಿ ಮೋರ್ ಥಿಂಗ್ಸ್, ಹಳ್ಳಿಯ ಜನರಿಗೆ, ಫಾರ್ ದ ವಿಲೇಜ್ ಪೀಪಲ್ ಅಭ್ಯಾಸ ಮಾಡಿಸಿದರು. ಹಿ ಥಾಟ್ ದೆಮ್ ಆಲ್ ದೀಸ್ ಥಿಂಗ್ಸ್. ಸೇವಾಶ್ರಮದಲ್ಲಿ, ಇನ್ ಸೇವಾಶ್ರಮ, ತಯಾರಿಯಾಗುತ್ತಿದ್ದ, ದ ಒನ್ ವಿಚ್ ಯೂಸ್ ಟು ಗೆಟ್ ಪ್ರಿಪೇರ್ಡ್ ಇನ್ ದ ಸೇವಾಶ್ರಮ. ವಾಟ್ ಯೂಸ್ ಟು ಗೆಟ್ ಪ್ರಿಪೇರ್ಡ್? ಖಾದಿಯನ್ನು, ದ ಖಾದಿ ವಿಚ್ ಯೂಸ್ ಟು ಗೆಟ್ ಪ್ರಿಪೇರ್ಡ್ ಇನ್ ಅ ಸೇವಾಶ್ರಮ. ಊರೂರಿಗೆ ಕೊಂಡು ಹೋಗಿ, ಊರೂರಿಗೆ, ಸ್ಪ್ಲಿಟ್ ದಿಸ್ ವರ್ಡ್, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಒನ್ಸ್. ಕೊಂಡು ಹೋಗಿ and ಯೂಸ್ ಟು ಟೇಕ್ ದಟ್, ಮಾರಾಟ ಮಾಡಿದರು. ಹಿ ಸೋಲ್ಡ್ ಇನ್ ಮೆನಿ ಪ್ಲೇಸಸ್. ಮಹಾದೇವನ ಖಾದಿ ಎಂದೇ ಇದು ಪ್ರಸಿದ್ಧಿಯಾಯಿತು. ಅಂಡರ್ಲೈನ್. ಸೊ ಇಟ್ ವಾಸ್ ವೆರಿ ಫೇಮಸ್ ಬೈ ದ ನೇಮ್ ಮಹಾದೇವನ ಖಾದಿ. ಇದರ ಜೊತೆಯಲ್ಲಿ ಅಲಾಂಗ್ ವಿತ್ ದಿಸ್, ಪತಿ ಪತ್ನಿಯರ ಸ್ವಾತಂತ್ರ್ಯದ ತುಡಿತ. Even they were doing so many things, but still they were involved in the freedom activities, independence activities ಅಲ್ಲಿ they were always there. ಹೋರಾಟ, the fight, ಜನಪ್ರಿಯವಾಯಿತು. It became very popular, ಜನಪ್ರಿಯ.
ಊರಿನ ಜನರು ಇವರ ಗುಣಗಾನ ಮಾಡಿದರು. ಪೀಪಲ್ ಸ್ಟಾರ್ಟೆಡ್ ಪ್ರೇಸಿಂಗ್ ಅಬೌಟ್ ದೀಸ್ ಟೂ ಪೀಪಲ್. ಯಾರ ಬಗ್ಗೆ? ಮಹಾದೇವ ಅಂಡ್ ಮಹಾದೇವನ ಹೆಂಡತಿಯ ಬಗ್ಗೆ. ವಾಟ್ ಇಸ್ ದ ನೇಮ್ ಆಫ್ ಮಹಾದೇವನ ಹೆಂಡತಿ? ಐ ಆಲ್ರೆಡಿ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು. ವಾಟ್ ಈಸ್ ಮಹಾದೇವನ ಹೆಂಡತಿ? ಸಿದ್ದಮ್ಮ, ಸಿದ್ದಮತಿ. ಓಕೆ, ದೇರ್ ಯು ಹ್ಯಾವ್ ಅ ಸ್ಮಾಲ್ ಪೊಯಮ್ ಥರ ಇದೆ. ಚಿಕ್ಕ ವಯಸ್ಸಿದ್ರು ಒಳ್ಳೆ ಚೊಕ್ಕ ಮಾತನಾಡತಾನ. ಇವನ್ ದೋ ಹಿಸ್ ಏಜ್ ಇಸ್ ವೆರಿ ಸ್ಮಾಲ್, ತುಂಬ ಚಿಕ್ಕವನು, ಈಸ್ ಅ ಯಂಗ್ ಪರ್ಸನ್, ಬಟ್ ಸ್ಟಿಲ್ ಹಿ ಸ್ಪೀಕ್ ವೆರಿ ನೈಸ್ಲಿ. ಅ ಕ್ಲೀನ್ ಥಾಟ್, ಹಿ ಹ್ಯಾಸ್ ಅ ವೆರಿ ಕ್ಲೀನ್ ಥಾಟ್, ಹಿ ಹ್ಯಾಸ್ ಅ ವೆರಿ ಕ್ಲೀನ್ ವರ್ಡ್ಸ್. ಚೊಕ್ಕ ಅಂದರೆ ಚೆನ್ನಾಗಿ, ಬ್ಯೂಟಿಫುಲಿ. ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಾಂಗ ನಕ್ಕರೊಂದು ಚಂದ ಅವನು. ಸೊ ಹಕ್ಕಿ ಅಂದರೆ ಬರ್ಡ್. ಬರ್ಡ್ ಇಫ್ ಇಟ್ ಗಿವ್ಸ್ ಅ ಮರಿಗೆ ಮುದ್ದು ಮಾಡಿದ್ರೆ, ಮುದ್ದು ಕೊಟ್ಟಾಂಗ, ಲೈಕ್ ಇಟ್ ಗಿವ್ಸ್ ಅ ಮುದ್ದು ಮಾಡಿದಾಗ, ಲೈಕ್ the bird gives a bird cares about a mari. ನಕ್ಕರೊಂದು ಚಂದ ಅವನು. ಸೊ ವೆನ್ ಹಿ ಲಾಫ್ ಹಿ ಲುಕ್ಸ್ ವೆರಿ ಹ್ಯಾಂಡ್ಸಮ್. ತುಂಬ ಚೆನ್ನಾಗಿ ಕಾಣಿಸ್ತಾನೆ. ನುಡಿದರೊಂದು ಚಂದ ನಮಗೆ. ಇಫ್ ಯು ಸ್ಪೀಕ್ ಎನಿಥಿಂಗ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಫಾರ್ ಅಸ್. ನಮಗೆ ತುಂಬ ಚೆನ್ನಾಗಿರುತ್ತೆ. ಸಿಕ್ಕೋದಿಲ್ಲ, ಸಿಕ್ಕೋದಿಲ್ಲೋ ಇಂಥ ಚೊಕ್ಕ ಬಂಗಾರದಂತವ. ಸಿಕ್ಕೋದಿಲ್ಲೋ ಅಂದರೆ ಯು ಕ್ಯಾನ್ ನೆವರ್ ಫೈಂಡ್ ಇಂಥ ದಿಸ್ ಕೈಂಡ್ ಆಫ್ ಚೊಕ್ಕ ಬಂಗಾರ. ಚೊಕ್ಕ ಇಸ್ ಅ ವೆರಿ ಕ್ಲೀನ್, ಬಂಗಾರ ಇಸ್ ಅ ಗೋಲ್ಡ್, ಅ ಕ್ಲೀನ್ ಗೋಲ್ಡ್, ಅ ಪ್ಯೂರ್ ಗೋಲ್ಡ್. ಯು ಕಾಂಟ್ ಫೈಂಡ್ ದಿಸ್ ಕೈಂಡ್ ಆಫ್ ಅ ಪ್ಯೂರ್ ಗೋಲ್ಡ್ ಪರ್ಸ್ನಾಲಿಟಿ. ಒಳ್ಳೆಯವನನ್ನು ನೀವೆಲ್ಲೂ ನೋಡೋಕ್ಕಾಗಲ್ಲ. ಯು ಕಾಂಟ್ ಸಿ ಎನಿವೇರ್ ಅಂತ ಪೀಪಲ್ ಯೂಸ್ ಟು ಪ್ರೇಸ್ ಅಬೌಟ್ ದಮ್. ಸ್ವಾತಂತ್ರ್ಯ ಹೋರಾಟ ದಿನ ದಿನ ಬೆಳೆಯುತ್ತಾ ಹೋಯಿತು. ಎವ್ರಿ ಡೇ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್. ಎವ್ರಿ ಡೇ ದ ಸ್ವಾತಂತ್ರ್ಯ ಹೋರಾಟದ ಫೈಟ್ ಫಾರ್ ದ ಫ್ರೀಡಮ್ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್. 1942ರಲ್ಲಿ ಇನ್ 1942 ಗಾಂಧೀಜಿಯವರು, ಗಾಂಧೀಜಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ಘೋಷಣೆ ಮಾಡಿದರು. ಈ ಅನೌನ್ಸ್ಡ್ ಇಟ್. ದೇಶದೆಲ್ಲೆಡೆ ಆಲ್ ಓವರ್ ದ ವರ್ಲ್ಡ್ ಗಾಂಧೀಜಿಯವರ ಘೋಷಣೆಗೆ, ಫಾರ್ ದ ಗಾಂಧೀಜಿ ಅನೌನ್ಸ್ಮೆಂಟ್, ಭಾರತೀಯರ ಬೆಂಬಲ ದೊರೆಯಿತು. ಎವ್ರಿ ಒನ್ ಗೇವ್ ಅ ಸಪೋರ್ಟ್ ಫಾರ್ ಗಾಂಧೀಜಿ. ದಕ್ಷಿಣ ಭಾಗದ ಈ ಚಳುವಳಿಗೆ, ದಕ್ಷಿಣ ಭಾಗ ಅಂದರೆ ದ ಸೌತ್ ಪಾರ್ಟ್ ಆಫ್ ಇಂಡಿಯಾ. ಸೊ ಫಾರ್ ದಿಸ್ ಮೂಮೆಂಟ್ ಇನ್ ದ ಸೌತ್ ಪಾರ್ಟ್ ಆಫ್ ಇಂಡಿಯಾ ಮೈಲಾರ ಮಹದೇವ ನೇತೃತ್ವ ವಹಿಸಿದರು. ಹಿ ಟುಕ್ ಅ ಲೀಡರ್ಶಿಪ್ ಫಾರ್ ದಿಸ್ ಮೂಮೆಂಟ್ ಇನ್ ದ ಸೌತ್ ಪಾರ್ಟ್ ಆಫ್ ಇಂಡಿಯಾ. ಹಳ್ಳಿಗಳಲ್ಲಿ ಇನ್ ಎವ್ರಿ ವಿಲೇಜಸ್ ತಿರುಗಿ ಹಿ ರೋಮ್ಡ್. ಗಾಂಧೀಜಿಯವರ ಘೋಷಣೆಯನ್ನು, ದ ಅನೌನ್ಸ್ಮೆಂಟ್ ವಿಚ್ ವಾಸ್ ಡನ್ ಬೈ ಅ ಗಾಂಧೀಜಿ, ಪ್ರಚಾರ ಮಾಡಿದರು. ಹಿ ಪ್ರಮೋಟೆಡ್ ಎವ್ರಿವೇರ್. ಅವರ ಮಾತುಗಳು ದೇಶಭಕ್ತಿಯನ್ನು ಬಡಿದೆಬ್ಬಿಸಿದವು. ಹಿಸ್ ವರ್ಡ್ಸ್ ವರ್ ಸೋ ಸ್ಟ್ರಾಂಗ್ ದಟ್ ಇಟ್ ವಾಸ್ ಲೈಕ್ ದ ಪೇಟ್ರಿಯಾಟಿಸಮ್ ವಾಸ್ ಎವ್ರಿವೇರ್. ಪೀಪಲ್ ವರ್ so much involved in the patriotism, so much involved in the words, and ಎಲ್ಲರ ಬಡಿದೆಬ್ಬಿಸೋದು ಅಂದರೆ ಇಟ್ woke up every people and every people started fighting for the nation. ಸೊ ಇದು ಮೈಲಾರ ಮಹಾದೇವನ ಭಾಗ 3, the third part of a ಮೈಲಾರ ಮಹಾದೇವ. So we have a last one part, the last part which will be done in the next video, next ಕ್ಲಾಸಲ್ಲಿ ಮಾಡ್ತೀನಿ. ನಿಮಗೆ ಡೌಟ್ ಇದ್ದರೆ, ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಆರ್ ಇಮೇಲ್ ಮಾಡಿ ಟು yashaswikannadavaani@gmail.com. ಶೇರ್ ಮಾಡಿ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ಶೇರ್ ದಿಸ್ ವಿಡಿಯೋ ಫಾರ್ ಯೋರ್ ಫ್ರೆಂಡ್ಸ್ ಹು ಆರ್ ಸ್ಟ್ರಗ್ಲಿಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮ್ ಆ್ಯಂಡ್ ವಾಚ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for the children, there are storybook level 1, level 2, vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will
bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali and words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.